ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಭಗತ್ ಸಿಂಗ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ, ಟೆಲಿಗ್ರಾಮ್ ಅಕೌಂಟ್ಗೆ ಜಾಯಿನ್ ಆಗಿ. ಎರಡೂ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ. ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮಗೆ ಇಂಗ್ಲೀಷ್ ಗ್ರಾಮರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಆ್ಯಕ್ಟಿವ್ ವಾಯ್ಸ್ ಅಂದರೆ ಏನು, ಪ್ಯಾಸಿವ್ ವಾಯ್ಸ್ ಅಂದರೆ ಏನು, ಮತ್ತು ಅವನ್ನ ಯಾವ ರೀತಿ ನಾವು ಆ್ಯಕ್ಟಿವ್ ಟು ಪ್ಯಾಸಿವ್ ಅಥವಾ ಪ್ಯಾಸಿವ್ ಟು ಆ್ಯಕ್ಟಿವ್ ನಾವು ಯಾವ ರೀತಿ ಚೇಂಜಸ್ ಮಾಡಬೇಕು, ಅಲ್ಲಿ ಯಾವುದ್ಯಾವ ರೀತಿ ನಮಗೆ ನಿಯಮಗಳು ಬರ್ತವೆ ಅಂತ ನಾವು ಇವಾಗ ಡಿಟೇಲ್ ಆಗಿ ಒಂದೊಂದಾಗಿ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಏನಂದರೆ ಒಂದು ಕ್ರಿಯಾಪದ ಅಂದರೆ ವರ್ಬ್ ಅಂತ ಕರಿತೀವಿ. ಇದು ಏನಪ್ಪ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಏನು ಕ್ರಿಯೆ ಮಾಡಿದೆ ಅಂತ ನಮಗಿಲ್ಲಿ ತಿಳಿಸಿಕೊಡ್ತೈತೆ. ಹಾಗೆ ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ಏನು ಕ್ರಿಯೆ ನಡೆದಿದೆ ಎಂಬುದನ್ನು ಇಲ್ಲಿ ತಿಳಿಸುತ್ತದೆ. ಅದನ್ನೇ ನಾವು ಈ ವಾಕ್ಯಗಳನ್ನೇ ನಾವೇನು ಮಾಡ್ತೀವಿ, ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಂತ ನಾವಿಲ್ಲಿ ಡಿವೈಡ್ ಮಾಡ್ತೀವಿ. ಹಾಗಿದ್ರೆ ಫಸ್ಟ್ ಒನ್ ಏನಪ್ಪ ಅಂದರೆ ಆ್ಯಕ್ಟಿವ್ ವಾಯ್ಸ್. ಈ ಆ್ಯಕ್ಟಿವ್ ವಾಯ್ಸ್ ಅಂತಂದರೆ ಯಾವ ವಾಕ್ಯಗಳಲ್ಲಿ ಸಬ್ಜೆಕ್ಟ್ ಇಟ್ ಮೀನ್ಸ್ ಕರ್ತೃಪದ ಪ್ರಧಾನವಾಗಿರುತ್ತದೆಯೋ ಆ ವಾಕ್ಯಗಳನ್ನು ನಾವೇನಂತ ಕರಿತೀವಿ, ಆ್ಯಕ್ಟಿವ್ ವಾಯ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಏನಪ್ಪ ಅಂದರೆ ಕ್ರಿಯೆ ಏನು ನಡೆದಿದೆ ಅನ್ನೋದಕ್ಕಿಂತ ಏನಪ್ಪ ಅಂದರೆ ಆ ಕ್ರಿಯೆ ಯಾರು ಮಾಡಿದ್ದಾರೆ ಅಂತ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಆ್ಯಕ್ಟಿವ್ ವಾಯ್ಸ್ ಸಬ್ಜೆಕ್ಟ್ ಪರ್ಫಾರ್ಮ್ಸ್ ದ ಆ್ಯಕ್ಷನ್ ಎಕ್ಸ್ಪ್ರೆಸ್ಡ್ ಬೈ ದ ವರ್ಬ್. ಅಂದರೆ ಇಲ್ಲೇನಪ್ಪ ಅಂದರೆ ವರ್ಬ್ ಅಂದರೆ ಕ್ರಿಯಾಪದ, ಇಲ್ಲಿ ಕ್ರಿಯೆ ಏನಾಗಿದೆ ಅಥವಾ ಆ ಕ್ರಿಯೆ ಯಾರು ಮಾಡಿದ್ದಾರೆ ಅನ್ನೋದಿಲ್ಲೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ನಾವಿಲ್ಲಿ ಎಕ್ಸಾಂಪಲ್ಸ್ ಇದೆ ನೋಡಿ. ಹೀ ಸಿಂಗ್ಸ್ ಎ ಸಾಂಗ್ ಅಂದರೆ ಅವನು ಒಂದು ಹಾಡನ್ನು ಹಾಡುತ್ತಾನೆ. ನೆಕ್ಸ್ಟ್ ದೇ ಬಿಲ್ಡ್ ಅ ಟ್ಯಾಂಕ್ ಅಂದರೆ ಅವರು ಒಂದು ಟ್ಯಾಂಕನ್ನು ಕಟ್ತಾರೆ. ಅಂದರೆ ಈ ವಾಕ್ಯಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಹೀ ಮತ್ತು ದೇ ಮಾಡುವಂಥ ಕ್ರಿಯೆಯನ್ನು ಇಲ್ಲಿ ಏನು ಹೇಳಲಾಗ್ತದೆ. ನೆಕ್ಸ್ಟ್ ಒನ್ನು ಪ್ಯಾಸಿವ್ ವಾಯ್ಸ್. ಈ ಪ್ಯಾಸಿವ್ ವಾಯ್ಸ್ ಅಂದರೆ ಯಾವ ವಾಕ್ಯಗಳಲ್ಲಿ ನಾವು ಸಬ್ಜೆಕ್ಟ್ಗಳ ಬದಲಾಗಿ ಆಬ್ಜೆಕ್ಟ್ಗಳಿಗೆ ಪ್ರಾಧಾನ್ಯತೆ ನೀಡಿ ಕ್ರಿಯೆ ಏನು ನಡೆಯಿತು ಎಂಬುದನ್ನು ಎಂಫಸಿಸ್ ಮಾಡಲಾಗುತ್ತದೆ. ಅದನ್ನು ಏನಂತ ಕರಿತೀವಿ, ನಾವು ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಈ ಪ್ಯಾಸಿವ್ ವಾಯ್ಸ್ಗಳಲ್ಲಿ ನಾವೇನು ಮಾಡ್ತೀವಿ, ಈ ಸಬ್ಜೆಕ್ಟ್ಗಳ ಬದಲಾಗಿ ಏನು ಮಾಡ್ತೀವಿ, ಆಬ್ಜೆಕ್ಟ್ಗಳಿಗೆ ಪ್ರಾಧಾನ್ಯತೆಯನ್ನು ನೀಡ್ತೀವಿ. ಇಲ್ಲಿ ಕ್ರಿಯೆ ಏನು ನಡೆಯುತ್ತೆ ಎಂಬ ಒಂದಕ್ಕೆ ನಾವೇನು ಮಾಡ್ತೀವಿ, ಮಹತ್ವವನ್ನು ನೀಡ್ತೀವಿ. ಅದಕ್ಕೇನು ಮಾಡ್ತೀವಿ, ಇದಕ್ಕೆ ಏನಂತಾರಪ್ಪ ಅಂದರೆ ಪ್ಯಾಸಿವ್ ವಾಯ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಇಲ್ಲಿ ಹೆಸರೇ ಸೂಚಿಸುವಂಥ ಇಲ್ಲಿ ಸಬ್ಜೆಕ್ಟ್ ಅಂದರೆ ಕರ್ತೃಪದ ಆ್ಯಕ್ಟಿವ್ ಆಗಿರುವುದರ ಬದಲಿಗೆ ಪ್ಯಾಸಿವ್ ಆಗಿರ್ತದೆ, ಇಟ್ ಮೀನ್ಸ್ ಇನ್ಆ್ಯಕ್ಟಿವ್ ಆಗಿರ್ತದೆ ಅಂತ ಇಲ್ಲಿ ಅರ್ಥವನ್ನು ಕೊಡ್ತೀವಿ. ಹಾಗೆ ನೋಡ್ರಿ, ಹೀ ಸಿಂಗ್ಸ್ ಎ ಸಾಂಗ್ ಎಂಬುದು ಅ ಸಾಂಗ್ ಈಸ್ ಸಂಗ್ ಬೈ ಹಿಮ್. ಹೀ ಸಿಂಗ್ಸ್ ಎ ಸಾಂಗ್ ಅಂದರೆ ಇದು ಆ್ಯಕ್ಟಿವ್ ವಾಯ್ಸ್. ಇಲ್ಲೇನಾಗುತ್ತೆ, ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಅ ಸಾಂಗ್ ಈಸ್ ಸಂಗ್ ಬೈ ಹಿಮ್. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆ, ಅಬ್ಜೆಕ್ಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಏನಾಗಿದೆ ಇಲ್ಲಿ, ಅ ಸಾಂಗ್ ಈಸ್ ಸಂಗ್ ಬೈ ಹಿಮ್ ಅಂದರೆ ಒಂದು ಸಾಂಗು ಅವನಿಂದ ಹಾಡಲ್ಪಟ್ಟಿತು. ಅದೇ ಈ ಸಿಂಗ್ಸ್ ಎ ಸಾಂಗ್ ಅಂದರೆ ಅವನು ಒಂದು ಹಾಡನ್ನು ಹಾಡಿದನು. ಎರಡೂ ಮೀನಿಂಗ್ ಕೂಡ ಸೇಮ್. ಬಟ್ ಇಲ್ಲಿ ಈ ಸಿಂಗ್ಸ್ ಎ ಸಾಂಗ್ ಅಂದಾಗ ಇಲ್ಲಿ ಅವನಿಗೆ ಅಂದರೆ ಅವನು ಅಂದರೆ ಸಬ್ಜೆಕ್ಟಿಗೆ ಮಾತು ಕೊಡ್ತೀವಿ. ಅ ಸಾಂಗ್ ಈಸ್ ಸಂಗ್ ಬೈ ಹಿಮ್ ಅಂದರೆ ಅ ಸಾಂಗ್ ಅನ್ನೋದೇನಿಲ್ಲಿ ಆಬ್ಜೆಕ್ಟ್, ಇಲ್ಲಿ ಆಬ್ಜೆಕ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ಇಲ್ಲಿ ಮುಖ್ಯವಾದಂಥ ಗಮನಿಸಬೇಕಾದಂಥ ಒಂದು ಅಂಶ ಏನಂದರೆ ಈ ವಾಯ್ಸ್ಗಳನ್ನು ಬದಲಿಸುವಾಗ ನಾವು ಟೆನ್ಸ್ ಮತ್ತು ಮೀನಿಂಗ್ಗಳಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರ್ದು. ಇವಾಗ ನಾನು ಈ ಸಿಂಗ್ಸ್ ಎ ಸಾಂಗ್ ಅನ್ನೋದು ಯಾವುದು, ಇದು ಪ್ರೆಸೆಂಟ್ ಟೆನ್ಸ್. ಆ ಸಾಂಗ್ ಈಸ್ ಸಂಗ್ ಬೈ ಹಿಮ್ ಅಂದರೆ ಇದು ಕೂಡ ಪ್ರೆಸೆಂಟ್ ಟೆನ್ಸಲ್ಲೇ ಇದೆ, ಹೌದಾ. ಟೆನ್ಸು ಆ್ಯಕ್ಟಿವ್ ವಾಯ್ಸಲ್ಲಿ ಅದು ಪ್ರೆಸೆಂಟ್ ಟೆನ್ಸ್ ಇದ್ದರೆ, ಪ್ಯಾಸಿವ್ ವಾಯ್ಸಲ್ಲಿ ಅದು ಪ್ರೆಸೆಂಟ್ ಟೆನ್ಸಲ್ಲೇ ಚೇಂಜ್ ಆಗುತ್ತೆ. ಪಾಸ್ಟ್ ಟೆನ್ಸ್ ಇದೆ, ಪಾಸ್ಟ್ ಟೆನ್ಸಲ್ಲೇ ಚೇಂಜ್ ಆಗುತ್ತೆ. ಫ್ಯೂಚರ್ ಟೆನ್ಸ್ ಇಲ್ಲದ್ರೆ ಅದು ಫ್ಯೂಚರ್ ಟೆನ್ಸಲ್ಲಿ ಅದು ಚೇಂಜ್ ಆಗುತ್ತೆ. ಬಟ್ ಮೀನಿಂಗ್ ಮಾತ್ರ ಚೇಂಜ್ ಆಗೋಲ್ಲ. ಇಲ್ಲಿ ನೋಡಿರಿ, ಅವನು ಒಂದು ಹಾಡನ್ನು ಹಾಡುತ್ತಾನೆ ಅಂದರೂ ಒಂದೇ, ಅವನಿಂದ ಒಂದು ಹಾಡಲ್ಪಟ್ಟಿತು ಅಂದರೂ ಒಂದೇ, ಎರಡೂ ಕೂಡ ಸೇಮ್ ಮೀನಿಂಗ್. ಓಕೆ, ಇನ್ನೊಂದೇನು ನಾವು ನೆನಪಿಡ್ಬೇಕಪ್ಪ ಅಂದರೆ ಇಲ್ಲಿ ಒಂದಿಷ್ಟು ಟೆನ್ಸ್ಗಳು ಪ್ಯಾಸಿವ್ ವಾಯ್ಸ್ಗೆ ಇಲ್ಲಿ ಚೇಂಜಸ್ ಆಗಲ್ಲ. ಇಲ್ಲಿ ಕೊಟ್ಟಿದ್ದು ನೋಡಿರಿ,
ಪ್ಯಾಸಿವ್ ವಾಯ್ಸ್ನ ರೂಪಗಳು ಇಲ್ಲದಿರುವ 4 ಟೆನ್ಸ್ಗಳು. ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಒಂದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಇನ್ನೊಂದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಇನ್ನೊಂದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಇದಕ್ಕೆ ಯಾವುದೇ ರೀತಿ ಪ್ಯಾಸಿವ್ ವಾಯ್ಸ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಏನಾದರೂ ಎಕ್ಸಾಮಲ್ಲಿ ಈ ಟೆನ್ಸ್ ಮೇಲೆ ಅವರು ಒಂದು ಸೆಂಟೆನ್ಸ್ನ ಕೊಟ್ಟು ಇದನ್ನು ನಾವು ಪ್ಯಾಸಿವ್ ವಾಯ್ಸ್ಗೆ ಬದಲಿಸಿದರೆ ಏನಾಗುತ್ತೆ ಅಂತ ಅಲ್ಲಿ ಏನಾದರೂ ಕೇಳಿದರೆ ಅಲ್ಲಿ ಯಾವುದಾದ್ರೂ ಲಾಸ್ಟ್ ಆಪ್ಷನ್ ಏನಾದರೂ ನನ್ ಆಫ್ ದಿ ಅಬವ್ ಅಂತ ಇದ್ದರೆ ನಾವು ಅದನ್ನು ಚೂಸ್ ಮಾಡಬೇಕು. ಯಾಕಂದರೆ ಅದಕ್ಕೆ ಪ್ಯಾಸಿವ್ ವಾಯ್ಸ್ನ ನಾವು ಮಾಡೋಕ್ಕೆ ಬರಲ್ಲ, ಅದಕ್ಕೆ ಪ್ಯಾಸಿವ್ ವಾಯ್ಸ್ ರೂಪನೇ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಇದನ್ನು ಗಮನಿಸಬೇಕಾಗುತ್ತೆ. ಇವು 4 ಟೆನ್ಸ್ನ ನಾವು ನೆನಪಿಟ್ಕೋಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನು ಒಂದಿಷ್ಟು ನಿಯಮಗಳು ಬರ್ತವೆ. ಅಂದರೆ ನಾವು ಆ್ಯಕ್ಟಿವಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡುವಾಗ ಒಂದಿಷ್ಟು ನಿಯಮಗಳನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಏನಪ್ಪ ಅಂದ್ರೆ ಫಸ್ಟ್ ಒನ್, ಡು ನಾಟ್ ಚೇಂಜ್ ದಿ ಟೆನ್ಸ್ ಆಫ್ ದಿ ಸೆಂಟೆನ್ಸ್. ಅಂದರೆ ಈ ಮೂಲ ವಾಕ್ಯದ ಟೆನ್ಸನ್ನು ಯಾವುದೇ ರೀತಿ ಬದಲಾವಣೆ ಮಾಡಬಾರ್ದು. ನಾನು ಆವಾಗಲೇ ಹೇಳಿದೆ, ಅದೇನಾದರೂ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಅದು ಪ್ರೆಸೆಂಟ್ ಟೆನ್ಸ್ನಲ್ಲೇ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಆಗಬೇಕು. ಪಾಸ್ಟ್ ಟೆನ್ಸಲ್ಲಿದ್ದರೆ ಅದು ಪಾಸ್ಟ್ ಟೆನ್ಸಲ್ಲೇ ಚೇಂಜ್ ಆಗಬೇಕು. ಫ್ಯೂಚರ್ ಟೆನ್ಸಲ್ಲಿದ್ದರೆ ಅದು ಫ್ಯೂಚರ್ ಟೆನ್ಸಲ್ಲೇ ಚೇಂಜಸ್ ಆಗಬೇಕು. ಯಾವುದೇ ರೀತಿ ಏನಾದರೂ ಆ್ಯಕ್ಟಿವ್ ವಾಯ್ಸಲ್ಲಿ ಅವರು ಪ್ರೆಸೆಂಟ್ ಟೆನ್ಸಲ್ಲಿ ಕೊಟ್ಟು ನಾವು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಅದು ಪಾಸ್ಟ್ ಟೆನ್ಸಲ್ಲಾದರೆ ಅದು ರಾಂಗ್ ಆಗುತ್ತೆ. ಅದು ಕಂಪಲ್ಸರಿಯಾಗಿ ಅದೇ ಟೆನ್ಸಲ್ಲಿ ಚೇಂಜ್ ಆಗಬೇಕು. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಸೆಕೆಂಡ್ ಒನ್ನು, ಪ್ಯಾಸಿವ್ ವಾಯ್ಸ್ನಲ್ಲಿ ಬಳಸುವ ವರ್ಬ್ ಕ್ರಿಯಾಪದ ಯಾವಾಗಲೂ ಏನಾಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಇಟ್ ಮೀನ್ಸ್ V3 ಅಂದರೆ ವರ್ಬ್ನ 3ನೇ ಫಾರ್ಮಲ್ಲಿ ಇರುತ್ತೆ. ಇವಾಗ ಎಕ್ಸಾಂಪಲ್ ಗೋ ಅಂದರೆ ಏನು, V1 ಫಾರ್ಮ್. ಅದೇ ಗೋ, ವೆಂಟ್, ಗಾನ್. ವೆಂಟ್ ಅನ್ನೋದೇನು V3, ಗಾನ್ ಅನ್ನೋದೇನು ವೆಂಟ್ ಅನ್ನೋದೇನು V2, ಗಾನ್ ಅನ್ನೋದು V3. ಈ ರೀತಿಯಾಗಿ ನಾವು ವರ್ಬ್ನ 3ನೇ ಫಾರ್ಮನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಯೂಸ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮೂರನೇದ್ದು, ಮೂಲ ವಾಕ್ಯದ ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಆಗಿ ಅಥವಾ ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಆಗಿ ಇಲ್ಲಿ ಚೇಂಜಸ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕರ್ಮಪದ ಅಂದರೆ ಆಬ್ಜೆಕ್ಟನ್ನು ಸೂಚಿಸಲು ನಾವೇನು ಮಾಡ್ತೀವಿ, ಪ್ರಿಪೋಸಿಷನ್ ಅಂದರೆ ಬೈಯನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಅದು ಯಾವ ರೀತಿ ಅಂತ ನಾವು ಎಕ್ಸಾಂಪಲ್ ನೋಡಿದ್ರೆ ನೆಕ್ಸ್ಟ್ ಗೊತ್ತಾಗುತ್ತೆ. ನೆಕ್ಸ್ಟ್ ಪ್ರೊನೌನ್ಸ್ಗಳು ಅಗತ್ಯಕ್ಕೆ ತಕ್ಕಂತೆ ಬದಲಾಗುತ್ತವೆ. ಅಂದರೆ ಈ ಪ್ರೊನೌನ್ಗಳು ನಾವೇನು ಐ, ವಿ, ಯು, ಈ, ಸಿ, ಇಟ್, ದೇ ಅಂತೀವಲ್ಲ, ಇವು ಅಗತ್ಯಕ್ಕೆ ತಕ್ಕಂತೆ ಏನಾಗ್ತವೆ, ಇಲ್ಲಿ ಚೇಂಜಸ್ ಆಗ್ತವೆ. ಅದು ಯಾವ ರೀತಿ ಅಂತ ನಾವು ಈಗ ನೋಡೋಣ. ನೋಡ್ರಲ್ಲೇ ಒಂದು ಚಾರ್ಟ್ ಇದೆ. ಆ್ಯಕ್ಟಿವ್ ವಾಯ್ಸಲ್ಲಿ ಏನಾದರೂ ಐ ಇದ್ದರೆ ಅದು ಪ್ಯಾಸಿವ್ ವಾಯ್ಸಲ್ಲಿ ಏನಾಗುತ್ತೆ, ಮೀ ಆಗುತ್ತೆ. ಆ್ಯಕ್ಟಿವ್ ವಾಯ್ಸಲ್ಲಿ ವಿ ಇದ್ದರೆ ಅದು ಅಸ್ ಆಗುತ್ತೆ. ಆ್ಯಕ್ಟಿವ್ ವಾಯ್ಸಲ್ಲಿ ಯು ಇದ್ದರೆ ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಯು ಆಗುತ್ತೆ ಸೇಮ್. ಆ್ಯಕ್ಟಿವ್ ವಾಯ್ಸಲ್ಲಿ ಹಿ ಇದ್ದರೆ ಪ್ಯಾಸಿವ್ ವಾಯ್ಸಲ್ಲಿ ಹಿಮ್ ಆಗುತ್ತೆ. ಆ್ಯಕ್ಟಿವ್ ವಾಯ್ಸಲ್ಲಿ ಸಿ ಇದ್ದರೆ ಪ್ಯಾಸಿವ್ ವಾಯ್ಸಲ್ಲಿ ಹರ್ ಆಗುತ್ತೆ. ಆ್ಯಕ್ಟಿವ್ ವಾಯ್ಸಲ್ಲಿ ಇಟ್ ಇದ್ದರೆ ಪ್ಯಾಸಿವ್ ವಾಯ್ಸಲ್ಲೂ ಕೂಡ ಅದು ಇಟ್ಟಾಗಿ ಇರುತ್ತೆ. ನೆಕ್ಸ್ಟ್ ಆ್ಯಕ್ಟಿವ್ ವಾಯ್ಸಲ್ಲಿ ದೇ ಇದ್ದರೆ ಅದು ಪ್ಯಾಸಿವ್ ವಾಯ್ಸ್ ನಾವು ಚೇಂಜ್ ಮಾಡಿದಾಗ ದೆಮ್ ಆಗುತ್ತೆ. ಇವಷ್ಟು ಕೂಡ ಏನಿದು ಪ್ರೊನೌನ್ಸ್ಗಳು ಏನಾಗುತ್ತೆ, ನಾವು ಅಗತ್ಯಕ್ಕೆ ತಕ್ಕಂತೆ ಬದಲಾಗ್ತದೆ ಅಂತ ಹೇಳಿದ್ನಲ್ಲ, ಈ ರೀತಿಯಾಗಿ ಇಲ್ಲಿ ಚೇಂಜಸ್ ಆಗುತ್ತೆ. ಹಾಗಿದ್ರೆ ನಾವು ಫಸ್ಟ್ ಒನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯಾವ ರೀತಿ ಆ್ಯಕ್ಟಿವ್ ಟು ಪ್ಯಾಸಿವ್ ನಾವು ಚೇಂಜಸ್ ಮಾಡ್ಬೇಕಂತ ನಾವು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಇದೆ, ವಿ ವಿನ್ ದ ಮ್ಯಾಚ್. ಇದು ಆ್ಯಕ್ಟಿವ್ ವಾಯ್ಸ್. ಇದನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಏನಾಗುತ್ತೆ, ದ ಮ್ಯಾಚ್ ಈಸ್ ಒನ್ ಬೈ ಅಸ್. ನೋಡಿ ನಾನು ಆವಾಗಲೇ ಹೇಳಿದೆ, ಇಲ್ಲಿ ಪ್ರೊನೌನ್ಸ್ ಚೇಂಜಸ್ ಆಗುತ್ತೆ. ಇಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ವಿ ಇದ್ದಿದ್ದು ಏನಾಗುತ್ತೆ, ಇಲ್ಲಿ ಪ್ಯಾಸಿವ್ ವಾಯ್ಸಲ್ಲಿ ಬಂದಾಗ ಅಸ್ ಆಯಿತು. ಈ ರೀತಿಯಾಗಿ ನಾವು ಇಲ್ಲಿ ಈ ಚೇಂಜಸನ್ನು ನಾವು ನೆನ್ಪಿಟ್ಕೋಬೇಕು. ನೋಡಿಲ್ಲ, ವಿ ವಿನ್ ದಿ ಮ್ಯಾಚ್ ಪ್ಯಾಸಿವ್ ವಾಯ್ಸ್ ಮಾಡಿದಾಗ ದ ಮ್ಯಾಚ್ ಈಸ್ ಒನ್ ಬೈ ಅಸ್. ನೋಡಲಿ, ಇಲ್ಲಿ ಸಬ್ಜೆಕ್ಟ್ ಆ್ಯಮ್, ಈಸ್, ಆರ್ ಇವೇನು ಹೆಲ್ಪಿಂಗ್ ವರ್ಬ್ಸ್ ಪ್ಲಸ್ V3. ನೆಕ್ಸ್ಟ್ ಬೈ ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ನೋಡ್ರಿ, ಇಲ್ಲಿ ದ ಮ್ಯಾಚ್ ಅನ್ನೋದೇನಾಗುತ್ತೆ, ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ಏನಾಗುತ್ತೆ, ವಿ ಅನ್ನೋದೇನೋ ಸಬ್ಜೆಕ್ಟ್ ಆಗುತ್ತೆ. ಬಟ್ ಅದು ವಿ ಇದ್ದಿದ್ದು ಇಲ್ಲಿ ಏನಾಗುತ್ತೆ, ಪ್ಯಾಸಿವ್ ವಾಯ್ಸಲ್ಲಿ ಅಸ್ ಆಗಿ ಚೇಂಜಸ್ ಆಗುತ್ತೆ. ಹಾಗಿದ್ರೆ ಇಲ್ಲಿ ಫಸ್ಟ್ ಏನಪ್ಪ ಅಂದ್ರೆ ದ ಮ್ಯಾಚ್ ಅನ್ನೋದೇನು ಸಬ್ಜೆಕ್ಟ್. ನೆಕ್ಸ್ಟ್ ಈಸ್, ನಾವು ಇಲ್ಲಿ ಐ ಬಂದಾಗ ಅಥವಾ
ಐ ಬಂದಾಗ ನಾವೇನು ಮಾಡ್ತೀವಿ, ಇಲ್ಲಿ ಆ್ಯಮನ್ನು ಯೂಸ್ ಮಾಡ್ತೀವಿ. ಅದೇ ಹೀ ಸಿ ಇಟ್ ಬಂದಾಗ ಇಲ್ಲಿ ಏನು ಈಸನ್ನು ಯೂಸ್ ಮಾಡ್ತೀವಿ. ಯು ದೇ ಈ ರೀತಿ ಬಂದಾಗ ಆರನ್ನು ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ ದ ಮ್ಯಾಚ್, ನೆಕ್ಸ್ಟ್ ಏನು ಈಸನ್ನು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿದ್ವಿ. ನೆಕ್ಸ್ಟ್ V3 ಇಲ್ಲೇನಿದೆ ಆ್ಯಕ್ಟಿವ್ ವಾಯ್ಸಲ್ಲಿ ವಿನ್ ಇದೆ, ಅದರದ್ದು V3 ಏನು ವಿನ್ 1 ಅಂದರೆ V3 1 ಆಯಿತು, ಅದಕ್ಕೋಸ್ಕರ 1 ಅಂತ ಬರೆದ್ವಿ. ನೆಕ್ಸ್ಟ್ ನಾನು ಆವಾಗಲೇ ಹೇಳಿದೆ ಬೈ ಅನ್ನೋ ಪ್ರಿಪೋಸಿಷನ್ನ ನಾವು ಪ್ಯಾಸಿವ್ ವಾಯ್ಸ್ ಮಾಡುವಾಗ ಇಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಏನಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಇದ್ದಿದ್ದೇನಾಗುತ್ತೆ, ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಇದ್ದಿದ್ದೇನಾಗುತ್ತೆ, ಪ್ಯಾಸಿವ್ ವಾಯ್ಸಲ್ಲಿ ಅದು ಸಬ್ಜೆಕ್ಟ್ ಆಗಿ ಇಲ್ಲಿ ಚೇಂಜಸ್ ಆಗುತ್ತೆ. ನಾವು ಲಾಸ್ಟಲ್ಲಿ ರೂಲ್ಸ್ನ ನೋಡ್ಬೇಕು, ನಿಯಮಗಳನ್ನು ನೋಡಿದ್ವಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಇದೆ ನೋಡಿರಿ. ಸಿ ಪ್ಲೇಸ್ ದ ಗಿಟಾರ್, ಇದು ಏನಿದೆ ಆ್ಯಕ್ಟಿವ್ ವಾಯ್ಸ್. ಅದೆಲ್ಲ ಏನಾಗುತ್ತೆ, ನೆಕ್ಸ್ಟ್ ಇಲ್ಲಿ ಫಾರ್ಮುಲಾ ಪ್ರಕಾರ ನಾವು ಬರೋಣ. ಹಾಗೆ ಇಲ್ಲಿ ಸಬ್ಜೆಕ್ಟ್ ಏನಾಗುತ್ತೆ, ದ ಗಿಟಾರ್ ಆಗುತ್ತೆ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಏನಾಗುತ್ತೆ, ಈಸ್ ಬರುತ್ತೆ. ದ ಗಿಟಾರ್ ಅನ್ನೋದೇನಿದೆ ಒಂದು ವಸ್ತು, ಇಟ್ ಮೀನ್ಸ್ ಇಟ್ ಅಂತ ಕರಿತೀವಿ. ಇಟ್ ಬಂದಾಗ ನಾವು ಈಸನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ದ ಗಿಟಾರ್ ಈಸ್ ಪ್ಲೇಡ್ ಅಂದರೆ ಇಲ್ಲಿ ಪ್ಲೇಸ್ ಇದೆಯಲ್ಲ, ಈ ಪ್ಲೇದು V3 ಫಾರ್ಮ್ ಏನಾಗುತ್ತೆ, ಪ್ಲೇಡ್ ಆಗುತ್ತೆ. ನೆಕ್ಸ್ಟ್ ಬೈ ಅನ್ನೋ ಪ್ರಿಪೋಸಿಷನ್. ನೆಕ್ಸ್ಟ್ ಆಬ್ಜೆಕ್ಟ್ ಏನು, ನಾವಾಗಲೇ ಸಿ ಇದ್ದಿದ್ದು ಪ್ರೊನೌನ್ ಏನಾಗುತ್ತೆ, ನಾವು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಹರ್ ಆಗುತ್ತೆ. ಇಲ್ಲಿ ಸಿ ಇದ್ದಿದ್ದು ಹರ್ ಆಯಿತು, ಅದಕ್ಕೇನಾಯ್ತದೆ ದ ಗಿಟಾರ್ ಈಸ್ ಪ್ಲೇಡ್ ಬೈ ಹರ್. ನೆಕ್ಸ್ಟ್ ಎಕ್ಸಾಂಪಲ್, ದ ಗೆಸ್ಟ್ ಇನಾಗ್ರೇಟ್ಸ್ ದ ಎಕ್ಸಿಬಿಷನ್ ಅಂದರೆ ಅತಿಥಿಗಳು ಏನು ಮಾಡಿದ್ರೆ ಈ ಪ್ರದರ್ಶನವನ್ನು ಏನು ಮಾಡ್ತಾರೆ, ಉದ್ಘಾಟನೆಯನ್ನು ಮಾಡ್ತಾರೆ ಅಂತ ಹೇಳಿದಾಗುತ್ತೆ. ಅದೇ ಇಲ್ಲಿ ನೆಕ್ಸ್ಟ್ ದ ಎಕ್ಸಿಬಿಷನ್ ಈಸ್ ಇನಾಗ್ರೇಟೆಡ್ ಬೈ ದಿ ಗೆಸ್ಟ್. ನೋಡಿರಿ ಇಲ್ಲಿ ದ ಗೆಸ್ಟ್ ಅನ್ನೋದೇನಾಯ್ತು, ಆ್ಯಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಇತ್ತು, ಅದು ಇಲ್ಲೇನಾಯಿತು ಆಬ್ಜೆಕ್ಟ್ ಆಯಿತು. ನೆಕ್ಸ್ಟ್ ಎಕ್ಸಿಬಿಷನ್ ಅನ್ನೋದೇನು ಆ್ಯಕ್ಟಿವ್ ವಾಯ್ಸಲ್ಲಿ ಆಬ್ಜೆಕ್ಟು, ಬಟ್ ಪ್ಯಾಸಿವ್ ವಾಯ್ಸಲ್ಲಿ ಬಂದಾಗ ಅದು ಏನಾಯಿತು, ಸಬ್ಜೆಕ್ಟ್ ಆಯಿತು. ಅದೇ ರೀತಿ ದ ಎಕ್ಸಿಬಿಷನ್ ಏನಿಲ್ಲಿ ಸಬ್ಜೆಕ್ಟ್, ಈಸ್ ಹೆಲ್ಪಿಂಗ್ ವರ್ಬ್. ನೆಕ್ಸ್ಟ್ ಇನಾಗ್ರೇಟ್, ಇದ್ರದ್ದು V3 ಫಾರ್ಮ್ ಏನು ಇನಾಗ್ರೇಟೆಡ್. ನೆಕ್ಸ್ಟ್ ಬೈ, ಇದು ಪ್ರಿಪೋಸಿಷನ್. ನೆಕ್ಸ್ಟ್ ಆಬ್ಜೆಕ್ಟ್ ಏನಿಲ್ಲ, ದ ಗೆಸ್ಟ್, ಇದೇನಾಯಿತು ಇಲ್ಲಿ ಇದು ಪ್ಯಾಸಿವ್ ವಾಯ್ಸ್ನ ಈ ರೀತಿ ಇಲ್ಲಿ ಚೇಂಜಸ್ ಆಯಿತು. ಇದು ನೆಕ್ಸ್ಟ್ ಏನಪ್ಪ ಅಂದ್ರೆ ಎಕ್ಸಾಂಪಲ್ಲು, ವಿ ಕ್ಲೀನ್ ದ ಸಿಟಿ, ಇದೇನಿದೆ ಆ್ಯಕ್ಟಿವ್ ವಾಯ್ಸ್. ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಏನಾಗುತ್ತೆ, ದ ಸಿಟಿ ಈಸ್ ಕ್ಲೀನ್ಡ್ ಬೈ ಅಸ್. ಹಾಗಿದ್ರೆ ದ ಸಿಟಿ ಅನ್ನೋದೇನಾಯ್ತು ಇಲ್ಲೇ ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಆಯಿತು. ನೆಕ್ಸ್ಟ್ ಈಸ್ ಅನ್ನೋದೇನು ಹೆಲ್ಪಿಂಗ್ ವರ್ಬು. ಕ್ಲೀನ್ದು V3 ಫಾರ್ಮನ್ನು ಕ್ಲೀನ್ಡ್. ಬೈ ಅನ್ನೋದು ಪ್ರಿಪೋಸಿಷನ್ನು. ನೆಕ್ಸ್ಟ್ ವಿ ಇದ್ದಿದ್ದೇನಾದ್ರು ಆ್ಯಕ್ಟಿವ್ ವಾಯ್ಸಲ್ಲಿ ವಿ ಇದ್ದಿದ್ದು ಪ್ಯಾಸಿವ್ ವಾಯ್ಸಲ್ಲಿ ಅಸ್ ಆಗಿ ಚೇಂಜಸ್ ಆಯಿತು. ಓಕೆ, ನೆಕ್ಸ್ಟ್ ರಾಮು ರಿಂಗ್ಸ್ ದ ಬೆಲ್. ನೆಕ್ಸ್ಟ್ ನೋಡಿರಿ ಇದು ಆ್ಯಕ್ಟಿವ್ ವಾಯ್ಸ್. ನೆಕ್ಸ್ಟ್ ದ ಬೆಲ್ ಈಸ್ ರಂಗ್ ಬೈ ರಾಮು. ನೋಡಿರಿ ದ ಬೆಲ್ ಈಸ್ ರಂಗ್ ಬೈ ರಾಮು ಅಂದರೆ ಇಲ್ಲಿ ನೋಡಿರಿ ರಾಮು ಅನ್ನೋದೇನು ಆ್ಯಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಇತ್ತು, ಅದು ಪ್ಯಾಸಿವ್ ವಾಯ್ಸಲ್ಲಿ ಬಂದಾಗ ಆಬ್ಜೆಕ್ಟ್ ಆಯಿತು. ರಾಮು ಇದ್ದಿದ್ದು ಸೇಮ್ ಆ್ಯಸ್ ಇಟ್ ಈಸ್ ರಾಮುನೇ. ಅಲ್ಲ ಏನಾದರೂ ಪ್ರೊನೌನ್ ಬಂದಾಗ ಮಾತ್ರ ನಾವೇನು ಮಾಡಬೇಕು, ಇಲ್ಲಿ ಚೇಂಜಸನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹಿ ರೈಟ್ಸ್ ಆ್ಯನ್ ಎಸ್ಸೆ, ಇದು ಆ್ಯಕ್ಟಿವ್ ವಾಯ್ಸ್. ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಆ್ಯನ್ ಎಸ್ಸೆ ಈಸ್ ರಿಟರ್ನ್ ಬೈ ಹಿಮ್ ಅಂದರೆ ಇಲ್ಲಿ ಎರಡೂ ಮೀನಿಂಗ್ ಕೂಡ ಸೇಮ್. ನೋಡ್ರಿ, ಹಿ ರೈಟ್ಸ್ ಆ್ಯನ್ ಎಸ್ಸೆ ಅಂದರೆ ಅವನು ಒಂದು ಪ್ರಬಂಧವನ್ನು ಬರೆಯುತ್ತಾನೆ ಅಂದರೂ ಒಂದು, ಅಥವಾ ಒಂದು ಪ್ರಬಂಧ ಅವನಿಂದ ಬರೆಯಲ್ಪಡುತ್ತದೆ ಅಂದರೂ ಒಂದು, ಎರಡೂ ಕೂಡ ಸೇಮ್ ಮೀನಿಂಗ್. ನೆಕ್ಸ್ಟ್ ಹಿ ಪ್ಲೇಸ್ ಫುಟ್ಬಾಲ್, ಇದು ಆ್ಯಕ್ಟಿವ್ ವಾಯ್ಸ್. ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಫುಟ್ಬಾಲ್ ಈಸ್ ಪ್ಲೇಡ್ ಬೈ ಹಿಮ್. ನೋಡಿರಿ ಹಿ ಇದ್ದಿದ್ದೇನಾಯ್ತು ಇಲ್ಲಿ ಪ್ರೊನೌನ್ ಹಿಮ್ ಆಗಿ ಇಲ್ಲಿ ಚೇಂಜಸ್ ಆಯಿತು. ಇದು ಏನಪ್ಪ ಅಂದ್ರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ. ಇದು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಇದೆ ಆ್ಯಕ್ಟಿವ್ ವಾಯ್ಸ್ ಯಾವ ರೀತಿ ನಾವು ಚೇಂಜಸ್ ಮಾಡಬೇಕು, ರೂಲ್ಸ್ ಏನಿದೆ ಅದನ್ನೆಲ್ಲ ನಾವು ತಿಳ್ಕೊಂಡ್ವಿ. ಹಾಗಿದ್ರೆ ಈ ಕ್ಲಾಸಲ್ಲಿ ಇದನ್ನು ಇಲ್ಲಿಗೆ ಎಂಡ್ ಮಾಡೋಣ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ನೆಕ್ಸ್ಟ್ ಟೆನ್ಸ್ ಬಗ್ಗೆ ನಾವು ತಿಳ್ಕೊಂಡು, ನೆಕ್ಸ್ಟ್ ಟೆನ್ಸಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ, ಅದರದ್ದು ರೂಲ್ ಏನು ಅದನ್ನು ನಾವು ತಿಳ್ಕೊಂಡು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಧನ್ಯವಾದಗಳು.